ಒಂದು ಶಿವರಾತ್ರಿ, ಇನ್ನೊಂದು ನವರಾತ್ರಿ. ನವರಾತ್ರಿ ಅಂದ ಏನು ಮಾಡಬೇಕು ಅಂತಂದ್ರೆ ದೇವಿಯ ಆರಾಧನೆಯನ್ನು ಮಾಡ್ತೀರಿ. ತಾವೆಲ್ಲ ದೇವಿಯ ಆರಾಧನೆಯನ್ನು ಮಾಡ್ತೀರಿ, ಶಾಂಭವಿ ಆರಾಧನೆಯನ್ನು ಮಾಡ್ತೀರಿ. ಇನ್ನು ಶಿವರಾತ್ರಿ ಅಂತಂದ್ರೆ ಶಿವನ ಧ್ಯಾನವನ್ನು ಮಾಡಬೇಕು. ಬಹುತೇಕ ನಾವು ಶಿವರಾತ್ರಿ ದಿವಸ ನಮ್ಮ ಭಕ್ತಿನ ಬೇರೆ ರೀ. ಶಿವರಾತ್ರಿ ದಿವಸ ನಾವು ಏನು ಮಾಡ್ಬೇಕಂದ್ರೆ ಬಡ 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 ಸ್ಟೇಟಸ್ ತುಂಬ ಶಿವನ ಫೋಟೋ ಇಟ್ಟರೆ ಮುಗಿದೋತಿ. ಇವತ್ತು ದೊಡ್ಡ ಶಿವರಾತ್ರಿ, ಹೌದಿಲ್ರಿ? ಯಾರು ಬೇಕಾದವ್ರದ್ದು ಮೊಬೈಲ್ ಸ್ಟೇಟಸ್ ಓಪನ್ ಮಾಡ್ರಿ, ಶಿವ ಶಿವ ಶಿವ. ಆ ಮೊಬೈಲ ಶಿವ ಅನ್ಬೇಕು, ನಾವು ಮಾತ್ರ ಒಟ್ಟ ಅನ್ನಂಗಿಲ್ಲ. ಮೊಬೈಲ್ದಾಗ ಸ್ಟೇಟಸ್ ಇಟ್ರೆ ಅದು ಹೋಗಿ ಶಿವಗೆ ಮುಟ್ತತೇನ್ರಿ? ಪರಮಾತ್ಮನಿಗೆ ಮುಟ್ತದ? ಏನು ನಿಮ್ಮ ಸ್ಟೇಟಸ್ ಅವ್ನು ನೋಡ್ತಾನ? ಏನು ಅವನ ಕೈಯಾಗ ಫೋನ್ ಅದ? ಮತ್ತು ನೀವು ಸ್ಟೇಟಸ್ ಇಡುವುದೂ ಒಂದು ವ್ಯವಸ್ಥೆ ಇರ್ತೈತಿ. ಭಾಳ ಶಾಣ್ಯಾರ ನೀವೆಲ್ಲ. ಇವತ್ತು ಶಿವನ ಸ್ಟೇಟಸ್ ಇಟ್ಟರಿ, ದಿವಸ ಒಂದೊಂದು ಇಟ್ಟಿರ್ತೀರಿ ಸ್ಟೇಟಸ್. ಅದನ್ನು ಯಾರು ನೋಡ್ಬೇಕಂದ್ರೆ ನೀವು ಯಾರ ಸಲುವಾಗಿ ಇಟ್ಟಿರ್ತಿರಲ್ಲ ಅವ್ರು ನೋಡಿದ್ರೆ ಸಾಕು. ಭಾಳ ಶಾಣ್ಯಾರ ಎಲ್ಲರೂ ಸ್ಟೇಟಸ್ ಇಡೋದ್ರೊಳಗೂ ಅವರು ಅದು 100 ಮಂದಿ 200 ಮಂದಿ 500 ಮಂದಿ ನೋಡಲಿ, ಅದನ್ನು ನೋಡಂಗಿಲ್ಲ. ನೀವು ಯಾವನ ಸಲುವಾಗಿ ಇಟ್ಟಿರ್ತಿರಲ್ಲ, ಯಾರ ಸಲುವಾಗಿ ಇಟ್ಟಿರ್ತಿರಲ್ಲ ಅವ್ರು ನೋಡಿದ್ರೆ ನಮ್ದು ಎಲ್ಲರಿಗೂ ಖುಷ್ ಅಂತಾರ. ಒಟ್ಟು ಅವ್ರು ನೋಡ್ಬೇಕಾಗಿತ್ತು, ನೋಡಿದ್ರು ಅಂತ ತಿಳ್ಕೊಂಡು, ಹೌದಿಲ್ರಿವ? ಬರೇ ಮೊಬೈಲದೊಳಗೆ ಶಿವರಾತ್ರಿ ದಿವಸ ಶಿವನ ಫೋಟೋ, ನವರಾತ್ರಿ ದಿವಸ ದೇವಿ ಫೋಟೋ, ಶುಕ್ರವಾರ ದಿವಸ ಶಾಂಭವಿ ಫೋಟೋ, ಶನಿವಾರ ದಿವಸ ಹನುಮಂತನ ಫೋಟೋ, ಶುಕ್ರವಾರ ದಿವಸ ಲಕ್ಷ್ಮೀ ಫೋಟೋ, ಹಿಂಗೆ ಫೋಟೋಗಳು ಸ್ಟೇಟಸ್ದೊಳಗಿಟ್ರೆ ಭಗವಂತ ಮೆಚ್ಚಂಗಿಲ್ಲ. ಆ ಭಗವಂತನನ್ನು ನಮ್ಮ ಹೃದಯದೊಳಗಿಟ್ಟು ನೆನೆಸಿದೀವಿ ಅಂದ್ರೆ ನಮ್ಮ ಸ್ಟೇಟಸ್ ಜಗತ್ತಿನೊಳಗೆ ದೊಡ್ಡದಾಗುತ್ತದೆ ರೀ. ನಮ್ಮ ಸ್ಟೇಟಸ್ ಜಗತ್ತಿನೊಳಗೆ ದೊಡ್ಡದಾಗುತ್ತದೆ. ನಾವು ಹೆಂಗೆ ಬೆಳಿಬೇಕಂದ್ರೆ ರೀ, ಮಂದಿ ಸ್ಟೇಟಸ್ ನಾವು ಇಡೋಕ್ಕಿಂತ ನಮ್ಮ ಸ್ಟೇಟಸನ್ನು ಜನ ಇಡ್ಬೇಕು. ನಮ್ಮ ಫೋಟೋ ನಮ್ಮ ಮಾತುಗಳನ್ನು ಜನ ಇಡ್ಬೇಕು. ಹಂಗೆ ನಾವು ಜಗತ್ತಿಗೆ ಬೇಕಾಗ್ಬೇಕ್ರಿ ತಾಯಂದಿರ. ಹಂಗೆ ಭಗವಂತನಿಗೂ ಬೇಕಾಗ್ಬೇಕು. ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ನೀವೆಲ್ಲ ಅಂತೀರಿ, ಏನು ರೀ ಸ್ವಾಮಿ ನೀವೆಲ್ಲ ದೇವ್ರ ಧ್ಯಾನ ಮಾಡ್ರಿ, ಶಿವಚಿಂತನೆಯನ್ನು ಮಾಡ್ರಿ ಅಂತೀರಿ. ಕರೆ ನಮಗೆ ಎಲ್ಲಿ ಟೈಮ್ ಅದ ರೀ ಸ್ವಾಮಿ? ಎಲ್ಲಿ ನಾವು ಧ್ಯಾನ ಮಾಡ್ಕೊತಕೊಂಡಿರೋದು? ಈಗಿನ ಟೈಮ್ದೊಳಗೆ ಭಕ್ತಿ ಅಂದ್ರೆ ಏನು? ಆ ಫೋನ್ಯಾಗ ಸ್ಟೇಟಸ್ ಇಟ್ರೆ ಮುಗೀತು, ಅಟ್ಟಕ್ಕೆ ಸಮಾಧಾನ ಆಗಿಬಿಡ್ತಾನೆ ದೇವ್ರಿಗೆ. ಅವನು ಭಾಳ ಶಾಣೆ ಆಗ್ಯಾನ್ರಿ. ಈಗಿನ ಮಂದಿಗೆ ಟೈಮ್ ಇಲ್ಲ. ಮುಂಜಾನೆ ಎದ್ದು ಕೂಡಲೇ ಕಣ್ಣು ಮುಚ್ಕೊಂಡು ಕೈಯಾಗ ಲಿಂಗ ಹಿಡ್ಕೊಂಡು ಕೈಯಾಗ ರುದ್ರಾಕ್ಷಿ ಹಿಡ್ಕೊಂಡು ಶಿವಾಯನಮ ಶಿವಾಯನ. ಎಲ್ಲಿ ಸ್ವಾಮಿ, ಎಲ್ಲಿ ನಮಗಷ್ಟು ಟೈಮ್ ಅದ? ಮುಂಜಾನೆ ಎದ್ದು ಕೂಡಲೇನ ಗಂಡಂದು ಹೆಂಡತಿದು ಮಕ್ಕಳದು ವ್ಯವಸ್ಥೆ ಮಾಡೋದ್ರೊಳಗೆ ನಮ್ಮ ಟೈಮ್ ಆಗಿ ಹೋಗಿಬಿಟ್ಟಿರ್ತದ. ಹುಡುಗರಿಗೆ ಸಾಲಿಗೆ ಕಳಿಸ್ಬೇಕು, ಅವಕ್ಕೆ ಬುತ್ತಿ ಮಾಡ್ಬೇಕು. ಅಂಥದ್ರಾಗ ಅವ ಚಾ ಮಾಡು, ನಾಷ್ಟ ಮಾಡೇದೇನು ಅವ ಕಾಡ್ತಿರ್ತಾನೆ. ಸ್ವಾಮಿ ಎಲ್ಲಿ ನಮಗೆ ಧ್ಯಾನ ಮಾಡೋಕ್ಕಾಗುತ್ತದಪ್ಪ? ಆಗಂಗಿಲ್ಲ. ಎಲ್ಲಿ ಶಿವಗೆ ಧ್ಯಾನ ಮಾಡ್ಬೇಕು ಅಂತ ನೀವು ಅಂತೀರಿವ? ಖರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೇನೆ ಪರಮಾತ್ಮ ಈ ಶರೀರ ಕೊಟ್ಟಾನ. ಅಷ್ಟೇ ಅಲ್ರಿ, ನೀವು ತಾಯಿ ಗರ್ಭದಿಂದ ಹೊರಗೆ ಬರುವಾಗ ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದರೆ ಅಂತ ನೀವೆಲ್ಲ ನಿಮಗೆ ಗೊತ್ತಿಲ್ಲ. ಅದು ನೀವು ಮರ್ತೀರಿ. ಏನಂತ ಶಿವನ ಕೈ ಮ್ಯಾಗ ಕೈ ಹಾಕಿ ಹಾನಿ ಮಾಡಿ ಬಂದಿರಿ ಅಂತಂದ್ರೆ, ಯಪ್ಪ ಹೇ ಪರಮಾತ್ಮ, ಹೇ ಶಿವನೇ, ಹೇ ಮಲ್ಲಿಕಾರ್ಜುನ, ಈ ತಾಯಿ ಗರ್ಭದೊಳಗಿಂದ ನನ್ನ ಹೊರಗೆ ಹಾಕಪ್ಪ ದೇವ್ರ, ಒಟ್ಟು ಹೊರಗೆ ಹಾಕ ನಾನು ಹೆಂಗಾರ ಮಾಡಿ. ಯಾಕಂತಂದ್ರೆ ಈ ತಾಯಿ ಗರ್ಭದೊಳಗೆ ಭಾಳ ಕೆಟ್ಟ ವಾತಾವರಣದ ರೀ, ದುರ್ಗಂಧ ವಾತಾವರಣ. ಕುಂಡ್ರಾಕ ಚಲೋ ಜಾಗ ಇಲ್ಲ, ಅಲ್ಲಿ ಚಂದ ಕುಂಡ್ರಾಕ ಬರಂಗಿಲ್ಲ. ಬೇಕಾರೆ ತಾಯಿ ಗರ್ಭದೊಳಗೆ ಹೆಂಗೆ ಕುಂಡ್ರಬೇಕು ಅಂದ್ರೆ ನಿಜಗುಂಡ್ರ ಭಾಳ ಚಂದ ಬರೀತಾರೆ. ಅಲ್ಲಿ ಹೆಂಗೆ ಕುಂಡ್ರಬೇಕಂತಂದ್ರೆ, ತಾಯ ಗರ್ಭದೊಳು ನಾನಿರ್ದ ವೇಳೆಯಲ್ಲಿ ಹೇಯದತಿವಾದೆಗೆ ಮನಂ ನೊಂದು ಪೇಸುತಿಹ ಪೇಯವನು ಬಿಟ್ಟೇತ ಕಿಂತು ಪೊರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗಾಗಿ ಕಾಯಶ ವಿರೋಧಿ ಗುರು ಶಂಭುಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆಣ್ಣದು ಮರೆದನದಕ್ಕಿನ್ನು ಉಪಾಯವೇ ಜ್ಞಾನವೆಂದು ಧರ್ಮವೆಂದು. ಇದು ನಾವು ತಾಯಿ ಹೊಟ್ಯಾಗ ಕುತ್ಕೊಂಡ ಮಾಡಿದ ಆನಿ ಪ್ರಮಾಣ. ಇದು
ಏನಂತಂದ್ರೆ, ಹೇ ಪರಮಾತ್ಮ, ನನ್ನ ಇಲ್ಲಿಂದ ಮೊದಲು ಹೊರಗೆ ಹಾಕಪ್ಪ ದೇವ್ರ. ಯಾಕಂದ್ರೆ ಇಲ್ಲಿ ಚಂದಂಗೆ ನಮಗೆ ಕುಂಡ್ರಾಕ ಆಗವಲ್ತು, ಕೆಟ್ಟ ದುರ್ಗಂಧ ವಾತಾವರಣ. ನೋಡ್ರಿ, ತಾಯಿ ಗರ್ಭದೊಳಗೆ ನಾವು ಹೆಂಗೆ ಕುಂಡ್ರಬೇಕಂದ್ರೆ ಕುಕ್ಕುಟಾಸನದೊಳಗೆ ಕುಂಡ್ರಬೇಕಂತ್ರಿ ಶಾಸ್ತ್ರದೊಳಗೆ ಬರೀತಾರೆ. ಕುಕ್ಕುಟಾಸನ ಅಂದ್ರೆ ಏನು? ಕೋಳಿ ತನ್ನ ಮೊಟ್ಟೆಗಳನ್ನು ಮರಿ ಮಾಡಾಕ ಕಾವು ಕೊಡಾಕ ಕುಂತಿರ್ತತೆ. ಅದು ಹೆಂಗೆ ಕುಂಡಿರ್ತತೆ ಅಂದ್ರೆ ಎರಡೂ ಕಾಲ ಮನಕೈಯ ಕಾಲ ಹಿಂಗೆ ಮನಿಷಿ ಮುದ್ದೆಗೆ ಕುಂಡಿರ್ತದ ಆ ಮೊಟ್ಟೆಗಳ ಮೇಲೆ. ಹಂಗೆ ನಾವು ತಾಯಿ ಗರ್ಭದೊಳಗೆ ಮೊಟ್ಟೆಗತೆ ಕುಂತಿರ್ತೀವಂತ 9 ತಿಂಗಳು. ಬೇಕಾದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿರ್ತಿರಲ್ಲ, ದವಾಖಾನಿಗೆ, ಅಲ್ಲಿ ಬಾಗಿಲ ಮ್ಯಾಗ ಫೋಟೋ ಹಾಕಿರ್ತಾರೆ ನೋಡ್ರಿ. ಗರ್ಭಿಣಿ ಹೆಣ್ಣು ಮಗಳದು ಬಾಗಿಲ್ದಾಗ ಫೋಟೋ ಹಾಕಿರ್ತಾರ. ಒಂದು ಕೂಸಿನ ಚಿತ್ರ ಮಾಡಿರ್ತಾರೆ. ಆ ಕೂಸು ಹೆಂಗಿರ್ತದಂತಂದ್ರೆ ಎರಡೂ ಮೊಣಕಾಲ ಮ್ಯಾಲ ಮಾಡಿ, ಇವೆರಡೂ ಮೊಣಕೈ ಅದರೊಳಗಿಟ್ಟು, ಆ ಮೊಣಕಾಲ ಮಧ್ಯದೊಳಗೆ ತಲೆ ಇಟ್ಟು ಹಿಂಗೆ ತತ್ತಿ ಆಕಾರದೊಳಗೆ ರೌಂಡ್ ಆಗಿ 9 ತಿಂಗಳು ಕುಂಡಿರ್ಬೇಕಂತ. ಈಗ ನಿಮಗೆ ಹೆಂಗೆ ಬೇಕು ಹಂಗೆ ಕೂತಾರಿ. ನೀವೀಗ ಕುರ್ಚಿ ಮ್ಯಾಗ ಕುಂತೀರಿ, ಯಾರು ಕೆಳಗೆ ಕುಂತೀರಿ, ಹೆಂಗೆ ಬೇಕು ನಿಮಗೆ ಹಂಗೆ ಕೂತೀರಿ. ಹಿಂಗೆ ಎಷ್ಟೋ ತಕ ಕುಂಡಿರ್ತೀರಿ ನೀವು. ಹೆಂಗೆ ಯಾವ ಆಸನದಾಗ ಕುಂತೀರಿ ಹಂಗೆ ಹಿಂಗೆ ಎಷ್ಟೋ ತಕ ಕುಂಡಿರ್ತೀರಿ ಅಂದ್ರೆ ಭಾಳ ಅಂದ್ರೆ ಒಂದು ಪೋಣ ತಾಸು ಕುಂಡಿರ್ತೀವಿ ರೀ ಸ್ವಾಮಿ, ನಿನ್ನ ಪ್ರವಚನ ಮುಗಿತಕ್ಕ. ನಾವೊಂದು ತಾಸಿಗೆ ಪ್ರವಚನ ಬಿಡಲಿಲ್ಲ ಅಂದ್ರೆ ಏನು ಮಾಡೋದು? ಆ ಕಾಲು ಈಚೆ ಕಡೆ, ಈ ಕಾಲು ಆಚೆ ಕಡೆ. ನೋಡ್ರಿ, ಬರೀ 1 ತಾಸು ನಾವು ಈಗ ಚಪ್ಪಗಲ್ ಹಾಕೊಂಡು ಕೂತೀವಲ್ರಿ, 1 ತಾಸು ಕುಂಡ್ರಕ್ಕೆ ಆಗಂಗಿಲ್ಲ. 1 ತಾಸು ಆದ್ಮೇಲೆ ಹಗರ್ಕ ಏನು ಹಿಂಗೆ ಕಾಲು ಹಾಕಿರ್ತೀವಲ್ಲ, ಹಗರ್ಕ ಹಿಂಗೆ ಸಡ್ಲು ಮಾಡ್ತೀವಿ. ಓ ಮರ ಯಾ ಮನಕಾಲ, ಇವ್ ಸ್ವಾಮಿ ಒಬ್ಬ ಎಲ್ಲಿ ಅವ ಬಂದಾನು, ಸಾಟ್ನ ಬಿಡು ಪೈಕಿ ಅಲ್ಲ ಅಂತ ಹಗರ್ಕ ಕಾಲು ಸಡ್ಲು ಮಾಡ್ತೀರಿ. ಆ ನಂತರ ಒಂದು ಅರ್ಧ ತಾಸು ಬಿಡಲಿಲ್ಲ ಅಂದ್ರೆ ಈ ಕಾಲು ತೆಗೆದು ಇದ್ರ ಮ್ಯಾಗ, ಈ ಕಾಲು ತೆಗೆದು ಇದ್ರ ಮ್ಯಾಗ. ಆ ನಂತರ ಒಂದು ಅರ್ಧ ತಾಸು ಬಿಡಲಿಲ್ಲ ಅಂದ್ರೆ ಇವೇನು ಸಡ್ಲು ಕೊಡವ, ಇವೇನು ಬಿಡವಲ್ಲ ಸ್ವಾಮಿ ಅಂತ ತಿಳ್ಕೊಂಡು ಹಗರ್ಕ ಕಾಲು ತೆಗೆದು ಸ್ವಾಮಿ ಕಡೆ ಹಿಂಗೆ ಕಾಲು ಮಾಡಿ ಕೂತು ಬಿಡ್ತಾರೆ. ಹಳ್ಳಿ ಒಳಗೆ ಕೆಳಗೆ ಕೂತಿರ್ತಾರೆ. ಅವ್ರು ನೋಡ್ಬೇಕು, ನಾವು ಪ್ರವಚನಕ್ಕೆ ಹೋಗಿರ್ತೀವಿ, ನಮ್ಮ ಕಡೆ ಹಿಂಗೆ ಕಾಲು ಮಾಡಿ ಕೂತು ಬಿಟ್ಟಿರ್ತಾರೆ. ಹೇಳ್ಬೇಕಾದಂಗೆ ಸ್ವಾಮಿನಿ ಏನು ಹೊತ್ತಿರ್ತಕ್ಕ ಹೇಳ್ತು ಕೂತಿರ್ತಾರೆ ಅವ್ರು ಆರಾಮ್. ಬರೇ 1 ತಾಸು 2 ತಾಸು ಚಪ್ಪಗಾಲ್ ಹಾಕೊಂಡು ಇಲ್ಲಿ ಕುಂಡ್ರಾಕ ನಮಗೆ ಆಗವಲ್ತ್ರಿ. ಮತ್ತು 9 ತಿಂಗಳ ತಾಯಿ ಗರ್ಭದೊಳಗೆ ಮುದ್ದಾಗಿ ಕುಂತಿದ್ರಲ್ಲ, ಹೆಂಗೆ ಕುಂತಿದ್ರಿ? ಕುಂತಾರ ಇಲ್ಲ? ಮತ್ತು ಕುಂತ ಬಂದೀವಿ ಎಲ್ಲರೂ, ನಾವು ನೀವು. ಮತ್ತು ಮುದ್ದೆಗೆ ಕುಂಡ್ರದಟ್ಟ ಅಲ್ರಿ, ಅಲ್ಲೆಲ್ಲ ಹೆಂಗೆ ದುರ್ಗಂಧ ವಾತಾವರಣ ಇರ್ತದ ರೀ ತಾಯಿ ಗರ್ಭದೊಳಗೆ. ಅಲ್ಲೇನು ಚಲೋ ಇರಂಗಿಲ್ಲ. ಅಕ್ಕ ಮಹಾದೇವಿ ವಾಚಂದ ಒಂದು ಚಂದಾಗ ಬರೀತಾಳೆ, ಅಮೆದ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಹಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನ ನರಿಮರುಳೆ. ಎಷ್ಟು ಚಂದ ಬರೀತಾಳ್ರಿ ಅಕ್ಕ, ಹುಚ್ಚ ಅಂತಾಳಕ್ಕೆ ಅಕ್ಕ. ಇಂತಹ ಮಾಂಸದ ಮುದ್ದೆಯಾಗಿರತಕ್ಕಂಥ ಈ ಶರೀರವನ್ನ ಇದನ್ನು ಮೆಚ್ಚಿ ಕೆಡಬೇಡ, ಭಗವಂತನ ಧ್ಯಾನ ಮಾಡೋ. ಅಲ್ಲಿ ಆನೆ ಮಾಡಿ ಬಂದಿಯಪ್ಪ, ಚಂದ ಧ್ಯಾನ ಮಾಡಂತ ತಿಳ್ಕೊಂಡ ಅಕ್ಕ ಮಹಾದೇವಿ ಹೇಳ್ತಾಳೆ. ಅದಕ್ಕೆ ನಾವು 9 ತಿಂಗಳು ಹೊಟ್ಟೆಗೆ ಕುಂತ ಹೊರಗೆ ಬರುವಾಗ ದೇವರಿಗೆ, ಹೇ ಪರಮಾತ್ಮ, ಇಲ್ಲಿರ್ತಕ್ಕಂಥ ನೋವನ್ನು ನನಗೆ ತಡೆಯಕ್ಕಾಗವಲ್ತು, ನನ್ನ ಹೊರಗೆ ಹಾಕು ಅಂತಂದಾಗ ದೇವ್ರು ಕೇಳಿದಂತ, ಹೊರಗೆ ಹೋಗಿ ಏನು ಮಾಡ್ತೀರಿಪ್ಪ? ಹಿಂಗೆ ರಗಡು ಸರಿ ಹೊರಗೆ ಹಾಕಿನಿ ನಿಮಗೆ. ಹೊರಗೆ ಹೋಗಿ ಏನು ಮಾಡ್ತೀರಿ ಅಂತಂದಾಗ ನಾವು ಅಲ್ಲಿ ಕೈ ಮೇಲೆ ಕೈ ಹಾಕಿ ಆನೆ ಮಾಡಿ ಹೇಳಿ ಬಂದೀವಂತ, ಯಪ್ಪ ಇದೊಂದು ಸರಿ ನಾನು ಹೊರಗೆ ಹಾಕು. ತಾಯಿ ಗರ್ಭದಿಂದ ಹೊರಗೆ ಹೋಗಿ ನಾ ಏನು ಮಾಡ್ತೇನೆಂದ್ರೆ, ಮಾಯೆಯನ್ನು ಮೀರಿ ಭವವನ್ನು ಗೆದ್ದು ನಿನ್ನ ಧ್ಯಾನ, ನಿನ್ನ ಚಿಂತನೆ, ನಿನ್ನ ಪ್ರಾರ್ಥನೆಯನ್ನು ಮಾಡಿ ಇನ್ನೊಮ್ಮೆ ಈ ಭವಸಾಗರಕ್ಕೆ ಬರ್ಲಾರ್ದಂಗೆ ಮಾಡ್ಕೋತೀನಪ್ಪ, ನಾನು ಹೊರಗೆ ಹಾಕಂತ ಬೇಡ್ಕೊಂಡು ಹೊರಗೆ ಬಂದೀವಿ. ಹೊರಗೆ ಬಂದ ಮೇಲೆ ಅದನ್ನು ಮಾಡಾಕತ್ತೀವಿ. ಏನು ನಾವು ದೇವ್ರ ಧ್ಯಾನ ಮಾಡಾಕತ್ತೀವಿ? ಇಲ್ಲ. ಹೆಂಡತಿ ಧ್ಯಾನ ಮಾಡ್ತೀವಿ, ಮಕ್ಕಳು ಧ್ಯಾನ ಮಾಡ್ತೀವಿ, ರೊಕ್ಕದ ಧ್ಯಾನ ಮಾಡ್ತೀವಿ, ಆಸ್ತಿ ಧ್ಯಾನ ಮಾಡ್ತೀವಿ. ಇದನ್ನು ಮಾಡೋದ್ರೊಳಗೆ ಒಂದೀಟ್ ಏನಾರ ಹೆಚ್ಚು ಕಡಿಮೆ ಆತು, ಕಷ್ಟ ಆತಂದ್ರೆ ಓಡಿ ಬರ್ತಾರೆ, ಗದ್ದಿಗೆ ಐತೈತೆ, ಯಪ್ಪ ಹಿಂಗ್ಯಾಕೆ ಮಾಡಿದೆವು ತಂದೆ. ಮತ್ತು ಏನಾರ ಕಷ್ಟ ಆತಂದ್ರೆ ಓಡಿ ಬರೋದು. ಏನಾರ ಬಾಳೆದೊಳಗೆ ನಮ್ಮ ಬದುಕಿನೊಳಗೆ ಒಂದಿಟ್ಟು ಕೆಟ್ಟದ್ದು ಆಯಿತು ಅಂದ್ರೆ ಆಗೇನು ಅನ್ನೋದ್ರಿ, ದೇವ್ರ ಮನಸ್ಸಿಗೆ ಬರಲಿಲ್ಲರಿ, ತಗೋ ಕೆಟ್ಟ ಏನಾರ ಆತಂದ್ರೆ ಅವ ಮಾಡ್ಯಾನಂತ ದೇವ್ರ ಮ್ಯಾಗ ಹಾಕೋದು ಅದನ್ನು. ಮತ್ತು ಚಲೋ ಏನಾರ ಆಯ್ತಂದ್ರೆ ನೀವು ಮಾಡೋದ್ರೊಳಗೆ, ದುಡಿಯೋದ್ರೊಳಗೆ ಒಂದಿಟ್ಟು ಹೆಚ್ಚಾತು, ಒಂದು ಮನೆ ಕಟ್ಟಿರಿ, ಒಂದು ಕಾರ್ಗಡೆ ತೊಗೊಂಡ್ರಿ, ಚಂದೆಲ್ಲ ಆಯ್ತಂದ್ರೆ ದೇವ್ರು ಚಲೋ ಮಾಡ್ಯಾನ ನೋಡ್ರಿ ನಿಮಗಂತ ಯಾರು ಅಂದ್ರಂದ್ರೆ, ಯಪ್ಪ ಇಟ್ಟೆಲ್ಲ ಆಗ್ಬೇಕಾದ್ರೆ ಶರೀರ ಮುಪ್ಪಾಗೈತೋ,
ರಾತ್ರಿ ಹಗಲಿ ಕಣ್ಣಾಗ ನಿದ್ದಿಲ್ದಂಗೆ ಎಲ್ಲ ಮಾಡಿ ಇಟ್ಟೆಲ್ಲ ಗಳಿಸಿನ ನೋಡು. ಚಲೋ ಆದ್ರೆ ನಾ ಗಳಿಸಿನ ಅನ್ನೋದು. ಮತ್ತೇನಾರ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ದೇವ್ರು ನಮ್ಮನ್ನು ಮುದ್ದೆ ಮಾಡಿದ್ರಿ ನೋಡು, ಅವಂಗ್ಯಾಕೆ ಬೇಕಾಗೈತೆ ನಿಮ್ಮನ್ನು ಮುದ್ದೆ ಮಾಡೋದು? ದೇವರೆಲ್ಲ ನಮ್ಮನ್ನು ಲಾಸ್ ಮಾಡಿದ್ರಿ ನೋಡು, ಅವ್ನು ಲಾಸ್ ಮಾಡೋಣತ್ತ. ನೀ ಮಾಡಬಾರ್ದು ಮಾಡಿ, ಕುಡಿಬಾರ್ದು ಕುಡಿದು, ಅಲ್ಲದ್ದು ಮಾಡಿ ಹಾಳು ಮಾಡಿಕೊಂಡು ದೇವರೆಲ್ಲ ನಮ್ಮನ್ನು ಅಳಗಾಲ ಮಾಡಿದ್ರಿ. ಎಂಥ ಮಾತು ಯಪ್ಪ. ಏನಾರ ಕೆಟ್ಟ ಆದದ್ದು ಅವನ ಮ್ಯಾಗ ಹಾಕೋದು, ಚಲೋ ಆದದ್ದೆಲ್ಲ ನಮ್ಮ ಮೇಲೆ ಹಾಕೊಳ್ಳೋದಂದ್ರೆ ಇದು ಮನುಷ್ಯನ ಧರ್ಮ ಏನು? ಇಲ್ಲ. ಇದು ಎಲ್ಲ ನಡೆಯೋದು ಯಾರಿಂದ ಅಂತಂದ್ರೆ ಪರಮಾತ್ಮನಿಂದ ಅದ. ಅದಕ್ಕೆ ಅವನಿಗೊಂದು ಈಟು ನೆನೆಸ್ಬೇಕ್ರಿ ಅವ. ನೀವು ನೋಡಿರ್ಬೇಕಾರ ತಾಯಂದಿರು, ನೀವು ಭಗವಂತನ ನೆನೆಸ್ರಿ, ಅವನ ಮ್ಯಾಗ ನಂಬಿಕೆ ಇಡ್ರಿ, ಅವನ ಮೇಲೆ ವಿಶ್ವಾಸ ಇಡ್ರಿ. ಇಟ್ಟ ಆ ಭಗವಂತನನ್ನು ನೆನೆಸಿದ್ರಿ, ಅವನ ಧ್ಯಾನ ಮಾಡಿದ್ರಿ ಅಂತಂದ್ರೆ ಅವ ಎಂದೂ ಯಾರನ್ನೂ ಕೈ ಬಿಡಂಗಿಲ್ಲ ಪರಮಾತ್ಮ. ಯಾರು ಅವನ ಮೇಲೆ ನಂಬಿಕೆ ಇಟ್ಟಿರಿ ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ. ಕೈ ಬಿಟ್ಟದ ಇತಿಹಾಸನೇ ಇಲ್ಲ. ಬೇಕಾದ್ರೆ ಎಲ್ಲರ ಚರಿತ್ರೆಯೊಳಗ, ಪುರಾಣದೊಳಗ, ಪ್ರವಚನದೊಳಗ ದೇವ್ರ ಮ್ಯಾಗ ಇವ್ ಇಟ್ಟು ನಂಬಿಕೆ ಇಟ್ಟಿದ್ದ ಅವ ಹಾಳಾಗಿ ಹೋದ ನೋಡ್ರಿ ಅಂತ ಎಂದರೆ ಹಿಂದಿನ ಇತಿಹಾಸದಾಗ ಓದಿರಿ. ಶಂಭು ನೆಲ್ಲೂರ ನಮ್ಮ